ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ AEC ಸಬ್ಜೆಕ್ಟ್ನ ಆಸಿಲೇಟರ್ಸ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಆಸಿಲೇಟರ್ಸ್ಗೆ ಹೋಗೋಕ್ಕೂ ಮುಂಚೆ ಫಸ್ಟು ಫೀಡ್ಬ್ಯಾಕ್ ಅಂದರೆ ಏನು ಅಂತ ನೋಡೋಣ. ಈ ಫೀಡ್ಬ್ಯಾಕ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟನ್ನು ತಗೊಳ್ಳೋಣ. ಇದರಿಗೆ ಸಮ್ ಇನ್ಪುಟನ್ನು ಅಪ್ಲೈ ಮಾಡ್ತೀವಿ. ಇಟ್ ಪ್ರೊಡ್ಯೂಸಸ್ ಸಮ್ ಔಟ್ಪುಟ್ಟು. ದೀಸ್ ಔಟ್ಪುಟ್ಟನ್ನು ಎಗೇನ್ ಇನ್ಪುಟಿಗೆ ಕೊಡ್ತೀವಲ್ಲ ಅದನ್ನು ಫೀಡ್ಬ್ಯಾಕ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಫೀಡ್ಬ್ಯಾಕ್ ಆಯಿತು ಫ್ರೆಂಡ್ಸ್. ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ DCಗೆ ಇದರಲ್ಲಿ ಬಂದುಬಿಟ್ಟು ಬರ್ಕಾಸನ್ ಕ್ರೈಟೇರಿಯನ್ ಅಂತ. ಏನಪ್ಪ ಈ ಬರ್ಕಾಸನ್ ಕ್ರೈಟೇರಿಯನ್ ಅಂದರೆ ಬೀಟಾ A = 1 ಅಂತ ಅರ್ಥ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. B ಅಂದರೆ ಏನಪ್ಪ ಅಂದರೆ ಫೀಡ್ಬ್ಯಾಕ್ ಫ್ಯಾಕ್ಟರ್ ಅಥವಾ ಫೀಡ್ಬ್ಯಾಕ್ ರೇಷಿಯೋ ಅಂತ. A ಅಂದರೆ ಓಪನ್ ಲೂಪ್ ಗೇನ್ ಆಫ್ ದಿ ಆ್ಯಂಪ್ಲಿಫೈಯರ್ ಅಂತ ಅರ್ಥ ಫ್ರೆಂಡ್ಸ್. ಇದು ಬರ್ಕಾಸನ್ ಕ್ರೈಟೇರಿಯಾ ಇತ್ತು. ಆಮೇಲೆ ಈ ಆಸಿಲೇಟರ್ ಅಂದರೆ ಏನಪ್ಪ ಅಂದರೆ ಫ್ರೆಂಡ್ಸ್, ಆಸಿಲೇಟರ್ಸ್ ಅಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ದ ವ್ಯಾಲ್ಯೂ ಆಫ್ ಲೂಪ್ ಗೇನ್ BA > 1 ಅಂತ, ಅಂದರೆ ಪವರ್ ಟರ್ನ್ ಆನ್ ಆದಾಗ. ಆಮೇಲೆ ಈ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಆಗಿ ನಾಯ್ಸನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಆದ ಕಾರಣ ನಾವು ಯಾವುದೇ ರೀತಿಯ ಇನ್ಪುಟನ್ನು ಆಸಿಲೇಟರ್ ಸರ್ಕ್ಯೂಟ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ಪುಟ್ ಆಗಿ ನಾಯ್ಸನ್ನು ರಿಸೀವ್ ಮಾಡಿಕೊಂಡು ಆಮೇಲೆ ಔಟ್ಪುಟ್ ವೋಲ್ಟೇಜನ್ನು ಬಿಲ್ಡಪ್ ಮಾಡ್ಕೊಳ್ಳುತ್ತೆ. ಆಮೇಲೆ ಔಟ್ಪುಟ್ ವೋಲ್ಟೇಜ್ ರೀಚಸ್ ಎ ಡಿಸೈರ್ಡ್ ಲೆವೆಲ್, ಅಂದರೆ ಒಂದು ಸರ್ಟೇನ್ ಲೆವೆಲ್ಗೆ ರೀಚ್ ಆದಮೇಲೆ ದ ವ್ಯಾಲ್ಯೂ ಆಫ್ BA ಆಟೋಮೆಟಿಕಲಿ ಡಿಕ್ರೀಸ್ ಟು 1. ಅದು ಹೆಂಗಪ್ಪ ಡಿಕ್ರೀಸ್ ಆಗತ್ತಂದರೆ ಡ್ಯೂ ಟು ಸ್ಯಾಚುರೇಷನ್ ಆ್ಯಂಡ್ ಔಟ್ಪುಟ್ ಆಂಪ್ಲಿಟ್ಯೂಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಡ್ಯೂ ಟು ಸ್ಯಾಚುರೇಷನ್ನು ಆ್ಯಂಡ್ ಔಟ್ಪುಟ್ ಆ್ಯಂಪ್ಲಿಟ್ಯೂಡ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ BA ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗುತ್ತೆ. ಯಾವಾಗಪ್ಪ ಅಂದರೆ ಔಟ್ಪುಟ್ ವೋಲ್ಟೇಜ್ ರೀಚಸ್ ಎ ಡಿಸೈರ್ಡ್ ಲೆವೆಲ್ ಬಗ್ಗೆ ನೋಡೋಣ. ಅಂದರೆ ಆಸಿಲೇಟರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ. ಫಸ್ಟ್ ಟೈಪ್ ಬಂದುಬಿಟ್ಟು LC ಆಸಿಲೇಟರ್ಸ್. ಈ LC ಆಸಿಲೇಟರ್ ಅಂದರೆ ನೇಮ್ ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ಸನ್ನು ಯೂಸ್ ಮಾಡ್ತೀವಿ. ಬೋತ್ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರನ್ನು ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇದು LC ಆಸಿಲೇಟರ್ ಅಂದರೆ ಆಯಿತು. ಇದರಲ್ಲಿ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಇಂದ LC ಆಸಿಲೇಟರ್ ಬಂದುಬಿಟ್ಟು F0 = 1/2π ಇದ್ರದ್ದು ಹೆಂಗಪ್ಪ ಬಂತು ಅಂತ ಕಂಪ್ಲೀಟ್ ಡೆರಿವೇಷನ್ ಇದೆ. ಬಟ್ DCTಗೆ ಇದರ ಅವಶ್ಯಕತೆ ಇಲ್ಲ. ಅದಕ್ಕೆ ಜಸ್ಟ್ ಫಾರ್ನ ರಿಮೆಂಬರ್ ಜ್ಞಾಪಕ ಇಟ್ಕೊಳ್ಳಿ. ಈ LC ಆಸಿಲೇಟರನ್ನು ಆಲ್ಸೋ ಕಾಲೇಜ್ ಟ್ಯಾಂಕ್ ಸರ್ಕ್ಯೂಟ್ ಅಂತೀವಿ ಫ್ರೆಂಡ್ಸ್. ಇದರಲ್ಲಿ 2 ವಿಧ ಬರುತ್ತೆ. ಒಂದೇದು ಬಂದುಬಿಟ್ಟು ಆರ್ಟ್ಲೆ ಆಸಿಲೇಟರ್. ಈ ಆರ್ಟ್ಲೆ ಆಸಿಲೇಟರ್ಸಲ್ಲಿ 2 ಇಂಡಕ್ಟರ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿರ್ತೀವಿ ಆ್ಯಂಡ್ ಕೆಪಾಸಿಟರನ್ನು ಪ್ಯಾರಲಾಗಿ ಕನೆಕ್ಟ್ ಮಾಡಿರ್ತೀವಿ. ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಇದು ಆರ್ಟ್ಲೆ ಆಸಿಲೇಟರ್ ಆಯಿತು. ಮತ್ತು ಈ ಆರ್ಟ್ಲೆ ಆಸಿಲೇಟರ್ಸನ್ನು ಆಲ್ಸೋ ಕಾಲೇಜ್ ಟ್ಯಾಪ್ಡ್ ಕೈಲ್ ಆಸಿಲೇಟರ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಆರ್ಟ್ಲೆ ಆಸಿಲೇಟರನ್ನು ಟ್ಯಾಪ್ಡ್ ಕೈಲ್ ಆಸಿಲೇಟರ್ ಅಂತ ಕರಿತೀವಿ ಫ್ರೆಂಡ್ಸ್. ಆಮೇಲೆ ಕ್ವಾಲಿಪಿಟ್ಸ್ ಆಸಿಲೇಟರ್. ಈ ಕ್ವಾಲಿಪಿಟ್ಸ್ ಆಸಿಲೇಟರ್ ಅಂದರೆ ಇದರಲ್ಲಿ 1 ಇಂಡಕ್ಟರ್ನ ಯೂಸ್ ಮಾಡ್ತೀವಿ ಆ್ಯಂಡ್ 2 ಕೆಪಾಸಿಟರ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿಕೊಂಡು ಪ್ಯಾರಲ್ ಆಗಿ ಇಂಡಕ್ಟರ್ನ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇದು ಇನ್ಪುಟ್ಟು ಆ್ಯಂಡ್ ಔಟ್ಪುಟ್ಟು. ಇದು ಹೇಗಪ್ಪ ಜ್ಞಾಪಕ ಇಟ್ಕೊಳ್ಳಂದರೆ, ಈಗ ಜಸ್ಟು
ಓದುವಾಗೆಲ್ಲ ಬಿಡು 2 ಇಂಡಕ್ಟರ್ ಸೀರೀಸ್ ಇದೆ ಮತ್ತು ಕೆಪಾಸಿಟರ್ ಸೀರೀಸ್ ಹಂಗೆ ಅಂದ್ಕೊಳ್ತೀವಿ. ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ. ಅದೇನಪ್ಪ ಅಂದರೆ ಈ ಆರ್ಟ್ಲಿ ಆಸಿಲೇಟರ್ ಬಂದುಬಿಟ್ಟು ಮೊದಲನೇ ಲೆಟರ್ ಬಂದುಬಿಟ್ಟು ಎಚ್ ಇದೆಯಲ್ಲ, ಎಚ್ ಅಂದರೆ ಇಂಡಕ್ಟರ್ ಯೂನಿಟ್ ಬಂದುಬಿಟ್ಟು ಹೆನ್ರಿ. ಅದಕ್ಕೆ ಹೆನ್ರಿ ಅಂದರೆ 2 ಹೆನ್ರಿ ಅಂದರೆ ಇದು ಇಂಡಕ್ಟರ್ ಯೂನಿಟ್ ತಾನೆ. ಅದಕ್ಕೆ 2 ಇಂಡಕ್ಟರ್ನ ಸೀರೀಸಾಗಿ ಕನೆಕ್ಟ್ ಮಾಡಿರ್ತೀವಿ. ಆ್ಯಂಡ್ ಕಾಲ್ಪಿಟ್ಸ್ ಆಸಿಲೇಟರ್ಗೆ ಸಿ ಅಂದರೆ ಕೆಪಾಸಿಟರ್, ಅದಕ್ಕೆ 2 ಕೆಪಾಸಿಟರ್ನ ಸೀರೀಸಾಗಿ ಕನೆಕ್ಟ್ ಮಾಡ್ತೀವಿ. ಫ್ರೆಂಡ್ಸ್, ಇದು ಜಸ್ಟ್ ಸ್ಮಾಲ್ ಟ್ರಿಕ್ ಅಷ್ಟೇ. ಬಟ್ ದ ಆಸಿಲೇಟರ್ ಸರ್ಕ್ಯೂಟ್ಸ್ ಎಂಪ್ಲಾಯಿಂಗ್ ದ RC ಎಲಿಮೆಂಟ್ಸ್, LC ಎಲಿಮೆಂಟ್ಸನ್ನು ಎಂಪ್ಲಾಯ್ ಮಾಡುತ್ತೆ. ಈ ಯೂಸಿಂಗ್ ದಿಸ್ LC ಆಸಿಲೇಟರ್ ಸರ್ಕ್ಯೂಟು 2 ಡ್ರಾಬ್ಯಾಕ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೊದಲನೇ ಡ್ರಾಬ್ಯಾಕ್ ಬಂದುಬಿಟ್ಟು ಫ್ರೀಕ್ವೆನ್ಸಿ ಇನ್ಸ್ಟೆಬಿಲಿಟಿ ಇರುತ್ತೆ. ಆ್ಯಂಡ್ ಪೂರ್ ವೇವ್ ಫಾರ್ಮ್. ಫ್ರೆಂಡ್ಸ್, ಫ್ರೀಕ್ವೆನ್ಸಿ ಸ್ಟೇಬಲ್ ಆಗಿರಲ್ಲ ಆ್ಯಂಡ್ ಆಲ್ಸೋ ಪೂರ್ ವೇವ್ ಫಾರ್ಮ್ ಇರುತ್ತೆ. ಆ್ಯಂಡ್ ಅನದರ್ ಪಾಯಿಂಟ್ ಏನಪ್ಪ ಅಂದರೆ ಇದನ್ನು ಲೋ ಫ್ರೀಕ್ವೆನ್ಸಿಗೆ ಯೂಸ್ ಮಾಡೋಕ್ಕಾಗಲ್ಲ. ವೆರಿ ಲೋ ಫ್ರೀಕ್ವೆನ್ಸಿಗೆ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಬಲ್ಕಿ ಆ್ಯಂಡ್ ಎಕ್ಸ್ಪೆನ್ಸಿವ್. ಫ್ರೆಂಡ್ಸ್, ಇದು LC ಆಸಿಲೇಟರ್ ಆಯಿತು. ಫ್ರೆಂಡ್ಸ್, ಈಗ RC ಆಸಿಲೇಟರ್ಸ್ ಬಗ್ಗೆ ನೋಡೋಣ. ಈ RC ಆಸಿಲೇಟರ್ಸಲ್ಲಿ ಮೈನ್ಲಿ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟರ್ ಕಾಂಪೊನೆಂಟ್ಸನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ 2 ವಿಧ ಇದೆ. ಮೊದಲೇ ಬಂದುಬಿಟ್ಟು RC ಫೇಸ್ ಶಿಫ್ಟ್ ಆಸಿಲೇಟರ್. ಈ RC ಫೇಸ್ ಶಿಫ್ಟ್ ಆಸಿಲೇಟರ್ ಏನಪ್ಪ ಅಂದರೆ ಇದರಲ್ಲಿ 3 RC ಸೆಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಇದು ಕೆಪಾಸಿಟರು, ಇದು ರೆಸಿಸ್ಟರ್. ಜಸ್ಟ್ ರಫಾಗಿ ಬರೀತಿದ್ದೀನಿ. ಮತ್ತು ಈ 1 RC ಸೆಕ್ಷನ್ನು 60 ಡಿಗ್ರಿ ಫೇಸ್ ಶಿಫ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓವರಾಗಿ ಟೋಟಲಾಗಿ 180 ಡಿಗ್ರಿ ಫೇಸ್ ಶಿಫ್ಟನ್ನು ಈ RC ಸರ್ಕ್ಯೂಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ರಿಮೈನಿಂಗ್ 180 ಡಿಗ್ರಿಯನ್ನು ಆ್ಯಂಪ್ಲಿಫೈಯರ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ರೆಂಡ್ಸ್, ಒಟ್ಟಾರೆ 360 ಡಿಗ್ರಿ ಫೇಸ್ ಶಿಫ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಬಂದುಬಿಟ್ಟು ವೇನ್ ಬ್ರಿಡ್ಜ್ ಆಸಿಲೇಟರ್. ಈ ವೇನ್ ಬ್ರಿಡ್ಜ್ ಸರ್ಕ್ಯೂಟ್ ಏನಪ್ಪ ಅಂದರೆ ಒಂದು ರೆಸಿಸ್ಟೆನ್ಸು, ಒಂದು ಕೆಪಾಸಿಟೆನ್ಸು ಆ್ಯಂಡ್ 1 ಕೆಪಾಸಿಟೆನ್ಸು ಆ್ಯಂಡ್ 1 ರೆಸಿಸ್ಟೆನ್ಸ್. ದಿಸ್ ಈಸ್ R1, C1, C2, R2. ಫ್ರೆಂಡ್ಸ್, ಇಲ್ಲಿ ಇನ್ಪುಟ್ ಅಪ್ಲೈ ಮಾಡ್ತೀವಿ, ಇಲ್ಲಿ ಔಟ್ಪುಟನ್ನು ತಗೊಳ್ಳೋ ಮಾಡ್ತೀವಿ. ಇದು ಗ್ರೌಂಡ್ ಇರುತ್ತೆ. ಫ್ರೆಂಡ್ಸ್, ಇದು ವೈನ್ ಬ್ರಿಡ್ಜ್ ಆಸಿಲೇಟರ್ ಇಂಪಾರ್ಟೆಂಟು DCT ಟಾಪಿಕ್ಗೆ. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದರೆ ಈ ವೈನ್ ಬ್ರಿಡ್ಜ್ ಆಸಿಲೇಟರ್ಸನ್ನು ಮೈನ್ಲಿ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಆಡಿಯೋ ಆಸಿಲೇಟರ್ ಆಗಿ ಮೈನ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಪಾಸಿಟಿವ್ ಫೀಡ್ಬ್ಯಾಕ್ ಈಸ್ ಥ್ರೋ ದಿ ಲೀಡ್ ಲ್ಯಾಗ್ ನೆಟ್ವರ್ಕ್ ಆಫ್ R1, R2, C1, C2 ಇರುತ್ತೆ. ಇಟ್ ಈಸ್ ಲೈಕ್ ಎ ರಿಸೊನೆಂಟ್ ಸರ್ಕ್ಯೂಟ್ ಆಗಿ ಪಾಸಿಟಿವ್ ಫೀಡ್ಬ್ಯಾಕನ್ನು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್ ಥ್ರೋ ದಿ ರಿಜಿಸ್ಟರ್ ವೋಲ್ಟೇಜ್ ಡಿವೈಡರ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ವೈನ್ ಬ್ರಿಡ್ಜ್ ಆಸಿಲೇಟರ್ ಆಯಿತು. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದರೆ ಫೀಡ್ಬ್ಯಾಕ್ ಸರ್ಕ್ಯೂಟು ಡಿಕ್ರೀಸ್ ಆದರೆ ಡಿಕ್ರೀಸ್ ಆದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಫ್ರೆಂಡ್ಸ್, ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, ಇದು ವೇನ್ ಬ್ರಿಡ್ಜ್ ಆಸಿಲೇಟರ್ ಆಯಿತು. ಈಗ ಫೈನಲಿ ಲಾಸ್ಟ್ ಒನ್ ಬಂದುಬಿಟ್ಟು ಕ್ರಿಸ್ಟಲ್ ಆಸಿಲೇಟರ್ ಬಗ್ಗೆ ನೋಡೋಣ. ಕ್ರಿಸ್ಟಲ್ ಆಸಿಲೇಟರ್. ಈ ಕ್ರಿಸ್ಟಲ್ ಆಸಿಲೇಟರ್ಸ್ದು ಮೈನ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಈ ಕ್ರಿಸ್ಟಲ್ ಆಸಿಲೇಟರ್ದು ಮೈನ್ ಇಂಪಾರ್ಟೆಂಟಾಗಿ ಬಂದುಬಿಟ್ಟು ಇದು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಟೆಂಪ್ರೇಚರ್ ಆಗಿರ್ಬೋದು, ಅದರ ಆ್ಯಂಡ್ ಸಪ್ಲೈ ವೋಲ್ಟೇಜು ಆ್ಯಂಡ್ ಆಲ್ಸೋ ಏಜಿಂಗ್ ಕಾಂಪೊನೆಂಟ್ಸಲ್ಲಿ ಏನಾದರೂ ವೇರಿಯೇಷನ್ ಆದರೂ ಕೂಡ ಕ್ರಿಸ್ಟಲ್ ಆಸಿಲೇಟರ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದ್ರದ್ದು ಅಡ್ವಾಂಟೇಜ್ ಆಯಿತು. ಆ್ಯಂಡ್ ಡ್ರಾಬ್ಯಾಕ್ ಏನಪ್ಪ ಅಂದರೆ ಇದ್ರದ್ದು ಫ್ರೀಕ್ವೆನ್ಸಿಯನ್ನು ವೇರಿ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇದು ಕ್ರಿಸ್ಟಲ್ ಆಸಿಲೇಟರ್ ಆಯಿತು. ಫ್ರೆಂಡ್ಸ್, ಈ ಆಸಿಲೇಟರ್ಸ್ ಮೇಲೆ ಪಕ್ಕ 1 ಅಥವಾ 2 ಮಾರ್ಕ್ಸ್ ಬಂದೇ ಬರುತ್ತೆ. ಇದು ಭಾಳ ಸಿಂಪಲ್ ಆದ ಟಾಪಿಕ್ಕು. ಜಸ್ಟ್ ಒಂದ್ಸಲಿ ರಿಮೆಂಬರ್ ಮಾಡ್ಕೊಳ್ಳಿ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫ್ರೆಂಡ್ಸ್ ಹಂಗೆ ಈ ಟೇಬಲ್ ಕೂಡ ಇಂಪಾರ್ಟೆಂಟು.
ಜಸ್ಟ್ ಇಲ್ಲಿ ಎಫ್ ನಾಟ್ ಅಂದರೆ ಫ್ರೀಕ್ವೆನ್ಸ್ ಆಫ್ ಆಸಿಲೇಷನ್ಸ್ ಅಂತ. ಬಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಫೀಡ್ಬ್ಯಾಕ್ ಫ್ಯಾಕ್ಟರ್ ಅಥವಾ ಫೀಡ್ಬ್ಯಾಕ್ ರೇಷಿಯೋ ಅಂತ. ಎ ಅಂದರೆ ಲೂಪ್ ಗೇನ್ ಅಂತ. ಫ್ರೆಂಡ್ಸ್ ಇದು ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಈ ಫಾರ್ಮುಲಾಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಳಿದ್ದೀನಿ ಹಾರ್ಟ್ಲಿ ಅಂದರೆ ಇಂಡಕ್ಟ್ರನ್ನ ಯೂಸ್ ಮಾಡ್ತೀವಿ, 2 ಇಂಡಕ್ಟ್ರನ್ನ. ಆ್ಯಂಡ್ ಕ್ವಾಲಿಫಿಟ್ಸ್ ಆದರೆ ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಸಿ ಇದೆ ಕೆಪಾಸಿಟರ್ಸ್. ಎಚ್ ಅಂದರೆ ಹೆನ್ರಿ ಅಂದರೆ ಇಂಡಕ್ಟರ್ ಯೂನಿಟ್, ಅದಕ್ಕೆ ಇಂಡಕ್ಟರ್ ಜಸ್ಟ್ ಸ್ಮಾಲ್ ಟೆಕ್ ಅಷ್ಟೇ. ಮತ್ತು ಆರ್ ಸಿ ಫೇಸ್ ಆಸಿಲೇಟರ್ ಇರುತ್ತೆ, ಆಮೇಲೆ ವೆನ್ ವಿಜ್ ಆಸಿಲೇಟರ್. ಫ್ರೆಂಡ್ಸ್ ಇದು ಕೂಡ ಎಫ್ ನಾಟ್ ಕೂಡ ಇಂಪಾರ್ಟೆಂಟು. ಜಸ್ಟ್ ಜ್ಞಾಪಕ ಇಟ್ಕೊಳ್ಳೋ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದು. ಫ್ರೆಂಡ್ಸ್ ಇದು ಆಸಿಲೇಟರ್ ಬಗ್ಗೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.